ಬೀದರ ಜಿಲ್ಲೆಯ ಔರಾದ್ ತಾಲೂಕಿನ ನಾಗೂರ ಬಿ ಗ್ರಾಮದಲ್ಲಿ ರೈತನ ಸೋಯಾಬೀನ್ ಬಣವೆಗೆ ಬೆಂಕಿ ಹಚ್ಚಿರುವುದು. ಬೀದರ ಜಿಲ್ಲೆಯ ಔರಾದ್ ತಾಲೂಕಿನ ನಾಗೂರ ಬಿ ಗ್ರಾಮದಲ್ಲಿ ರವಿವಾರ ಸಂಜೆ ರೈತರಾದ ಶಿವಕುಮಾರ ತಂದೆ ಗಂಗಶೆಟ್ಟಿ ಅವರಿಗೆ ಸೇರಿದ 3.25 ಎಕರೆ ಜಮೀನಿನಲ್ಲಿ ಬೆಳೆದು ರಾಶಿ ಮಾಡಲು ಸಂಗ್ರಹಿಸಿಟ್ಟ ಸೋಯಾಬೀನ್ ಬಣವಿಗೆ ಯಾರೋ ಅಪರಿಚಿತ ದುಷ್ಕರ್ಮಿಗಳು ಬೆಂಕಿ ಇಟ್ಟು ಸಂಪೂರ್ಣ ಸೋಯಾಬೀನ್ ಬಣವೆಯನ್ನು ಬೆಂಕಿಗೆ ಆಹುತಿಯಾಗುವಂತೆ ದುಷ್ಕೃತ್ಯ ಮಾಡಿದ್ದಾರೆ. ಅಂದಾಜು 1 ಲಕ್ಷದಿಂದ 1.50 ಲಕ್ಷ ರುಗಳ ಮೌಲ್ಯದ ಸುಮಾರು 30 ಕ್ವಿಂಟಲ್ಗಳಿಗೂ ಹೆಚ್ಚಿನ ಸೋಯಾಬೀನ್ ಬೆಳೆ ಸಂಪೂರ್ಣವಾಗಿ ಅಗ್ನಿಯ ಕೆಂಡದಲ್ಲಿ ಸುಟ್ಟು ಸರ್ವನಾಶವಾಗಿದೆ. ಅಕ್ಟೋಬರ್ 23ರಂದು ತಾಲೂಕಿನ ಜೋಜನ ಗ್ರಾಮದ ರೈತ ಹನುಮಂತ ರಾಗೋಳೆ ಅವರಿಗೆ ಸೇರಿದ ಬಣವಿಯ ದುರಂತ ಮಾಸುವ ಮುನ್ನವೇ ಕೇವಲ 4 ದಿನಗಳ ಒಳಗಾಗಿ ತಾಲೂಕಿನ ಇನ್ನೊಂದು ಗ್ರಾಮದಲ್ಲಿ ಸೋಯಾಬೀನ್ ಬಣವಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವುದು ತಾಲೂಕಿನ ರೈತರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ಇಂತಹ ಕಿಡಿಗೇಡಿಗಳನ್ನು ಪತ್ತೆ ಮಾಡಿ ಕೂಡಲೇ ಅವರಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ರೈತರಿಗೆ ಅನ್ಯಾಯವಾದ ಬೆಳೆ ಪರಿಹಾರದ ಮೊತ್ತವನ್ನು ಕೂಡಲೇ ಕಲ್ಪಿಸಬೇಕೆಂದು ರೈತಾಪಿ ವರ್ಗದ ಆಗ್ರಹವಾಗಿದೆ. ಠಾಣಾ ಕುಶನೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ವಿಚಾರಣೆ ನಡೆಸುತ್ತಿದ್ದಾರೆ.